ಇದೊಂದು ಗಾಡಿ ಇಂಜಿನ್ ರೆಡಿ ಮಾಡಿದ್ದೆ, ಸ್ಟಾರ್ಟ್ ಮಾಡಿ ಬಿಟ್ಟು ಅಂದರೆ ಇದರಲ್ಲಿ ಸೌಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ಸೌಂಡ್ ಬರುತ್ತಂದರೆ ಇಲ್ಲಿ ಟಾಪಿಟ್ ಸೌಂಡ್ ಬರುತ್ತೆ. ಏನು ಮಾಡಿದ್ರೆ ನಿಂತ್ಕೊಳೋ ಚಾನ್ಸ್ ಇಲ್ಲ. ಹೊಸ ಹೆಡ್ ಹಾಕಿದ್ದೀನಿ, ಹೊಸ ಬೋರು, ಹೊಸ ಶಾಪ್, ಏನು ಹಾಕಿದ್ರೇನು ನೋಡಿ ಎಲ್ಲ ಕರೆಕ್ಟ್ ಇದೆ. ಸ್ವಲ್ಪ ಹೀಟ್ ಆಗಿದ ತಕ್ಷಣ ಟಿಕಿ 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 ಅಂತ ಸೌಂಡ್ ಬರುತ್ತೆ. ಏನು ಚೆಕ್ ಮಾಡಿದ್ರೂ ಸಿಕ್ಕಿಲ್ಲ. ಈ ಹೆಡ್ಡಲ್ಲೇ ಏನೋ ಫಾಲ್ಟು. ಹೊಸ ಹೆಡ್ಡಲ್ಲೇ ಫಾಲ್ಟು. ಅದಕ್ಕೋಸ್ಕರ ಗಾಡಿ ನೆನ್ನೆನೇ ರೆಡಿ ಆಯಿತು. ಇದರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಈ ಥರ ಕೊಡೋಕ್ಕೆ ಸಾಧ್ಯ ಇಲ್ಲ ಗಾಡಿ ನಾನು ಯಾವುದೇ ಕಾರಣಕ್ಕೆ. ಗಾಡಿ ಸರೋಗಬೇಕು ಇಲ್ಲಿ. ಮತ್ತು ಕಾರ್ಬೇಟ್ರು ಇದ್ರದ್ದು ಪ್ಲವರಮ್ ಇದ್ದಂಗಿದೆ. ಕಿಟ್ ಪ್ಲವರಮ್ ಇತ್ತು, ಕಿಟ್ ಸರ್ವಿಸ್ ಮಾಡಾಕಿದ್ದೀನಿ. ಒಂದೊಂದಲ್ಲ ಇದರಲ್ಲಿ. ಲಾಸ್ಟಿಗೆ ಇಲ್ಲಿ ಬಂದು ಸಿಕ್ಕಾಕೊಂಡಿದೆ ಕೆಲಸ. ಹೊಸ ಹೆಡ್ಡು ಯಾರದ್ದು ತರಿಸ್ಬಿಟ್ಟು ಹಾಕ್ಬೇಕು ಇದ್ರಿಗೆ. ಸೌಂಡ್ ಎಲ್ಲ ಓಕೆ ಇದೆ, ಕ್ಲಚ್ಚಲ್ಲಿ ಲೈಟಾಗಿ ಸೌಂಡ್ ಇದೆ, ಅದು ಮಾಮೂಲಿ ಬರುತ್ತೆ, ಅದು ಬಿಡಿ. ಅಂದರೆ ಅದು ಟಿಕಿ 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 ಅನ್ನತ್ತೆ. ಸ್ವಲ್ಪ ಹೀಟ್ ಹಾಕ್ಬಿಟ್ರೆ ಅದು ಕಾಣಿಸ್ಕೊಳುತ್ತೆ. ಪ್ಲಸ್ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಹೆಡ್ಡು ಏನೋ ಪ್ಲವರಮ್ ಆಗಿದೆ, ಹೊಸ ಹೆಡ್ಡೆ. ಏನು ಪ್ಲವರಮ್ ಆಗಿದೆ ಏನಿಲ್ಲ ಅದನ್ನೆಲ್ಲ ಆಮೇಲೆ ರೀಚಾರ್ಜ್ ಮಾಡೋಣ ಲಾಸ್ಟಲ್ಲಿ. ಫಸ್ಟು ಬೇರೆ ಹೆಡ್ಡು ಒಂದು ಹೊಸ ತರಿಸಿ ಹಾಕ್ಬಿಟ್ಟು ಗಾಡಿ ಫಸ್ಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ, ಮತ್ತೆ ನೋಡೋಣ ಕತೆ. ಮಾಡಿರೋ ಕೆಲಸನೇ ಫೈಲರ್ ಹಿಂಗೆ. ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ರೇನೂ ಏನೋ ಒಂದು ಪ್ಲಾಪ್ರಮ್ಮು ಗಾಡಿಗಳಲ್ಲಿ. ಹೊಸದು ಹಾಕಿದ್ರೇನು ಪ್ಲಾಪ್ರಮ್, ಹಳೇದು ಹಾಕಿದ್ರೇನು ಪ್ಲಾಪ್ರಮ್, ಯಾವ್ದು ಹಾಕಿದ್ರೇನು ಪ್ಲಾಪ್ರಮ್. ಸೌಂಡ್ ಹೀಟ್ ಆಗ್ತಾ ಟಿಕಿ 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 ಅನ್ನತ್ತೆ ನೋಡಿ. ಕಾರ್ಬೇಟ್ರು ಪ್ಲವರಮ್ ಇದೆ, ಹೆಡ್ಡಲ್ಲೂ ಸೌಂಡ್ ಇದೆ, ಎರಡರಲ್ಲೂ ಇದೆ ಪ್ಲವರಮ್ ಇದರಲ್ಲಿ. ಐಡ್ಲಿಂಗು ಇನ್ನೂ ಸ್ಟೇಬಲ್ ಇಲ್ಲ. ಸ್ಟೇಬಲ್ ಯಾಕಿಲ್ಲ ಅಂದರೆ ಇದೆಲ್ಲ ಸಮಸ್ಯೆಗಳು ಇದ್ದಾವೆ ಇದರಲ್ಲಿ. ಇದೆಲ್ಲ ಓಕೆ ಆದ್ರೇ ಗಾಡಿ ಐಡ್ಲಿಂಗ್ ಎಲ್ಲ ಕರೆಕ್ಟ್ ನಿಂತ್ಕೊಳೋದು. ನೋಡೋಣ, ಬಿಚ್ಚಿಬಿಟ್ಟು ಹೊಸದು ಹಾಕ್ಬಿಟ್ಟು ಸರೋಗಲ್ಲ ಆಯಿತಾ, ಮತ್ತೆ ನೋಡೋಣ. ಓಕೆ, ಇದು ಹೆಡ್ಡು ಓಪನ್ ಮಾಡಿದ್ದೀನಿ. ಇದು ಹೊಸ ಹೆಡ್ಡೆ ನೋಡ್ಕೊಬೋದು, ಗಾಡಿಯಲ್ಲಿ ಹಾಕಿದ್ದು. ಇದು ಹೊಸ ಹೆಡ್ಡು ಇವಾಗ ತೊಗೊಂಬಂದಿರೋದು. ಇದು ನೋಡಿ ಸ್ಟಾರ್ಟ್ ಆಗಿ ಸ್ವಲ್ಪ ಬ್ಲಾಕ್ ಆಗಿದೆ, ಓಡಿದೆ. ಮತ್ತು ಏನು ಪ್ಲಬ್ರಮ್ ಇದರಲ್ಲಿ ಅಂದರೆ ಈ ಪಿನ್ ನೋಡಿ, ಅಂದರೆ ಹೊಡೆದ್ರೆ ಹೋಗ್ತಾಯಿದೆ ಒಳಗಡೆ, ಇಲ್ಲ ಅಂತ ಇಲ್ಲ. ಅಂದರೆ ಇದು ಸ್ಟ್ರೈಟ್ ಇಲ್ಲ ಈ ಹೆಡ್ಡಲ್ಲಿ, ಓಲು. ನಾನು ಕುಣಿಸೋ ಟೈಮಲ್ಲ ಅಷ್ಟು ಜ್ಞಾನ ಮಾಡಿದರೆ ಯಾವುದೇ ಕಾರಣಕ್ಕೆ 100% ಕುಣಿಸ್ತಾ ಇರಲಿಲ್ಲ. ನಾನು ಚೇಂಜ್ ಮಾಡಿಸ್ಬಿಡ್ತಾಯಿದ್ದೆ. ಈ ಹೆಡ್ಡಲ್ಲಿ ಈ ಪ್ಲವರಮ್ ಈ ಕಡೆ ಸ್ವಲ್ಪ ಸಮುದ್ರೆ ಒಂದು ಸ್ವಲ್ಪ ದಿವಸ ಓಡಿ ಹಿಂಗೋ ಇದ್ದಿದ್ರೆ ಏನೋ ಒಂದು ಆಗಿರೋದು ಮೋಸ್ಟ್ಲಿ ಅನ್ಕೊತೀನಿ. ಅಂದರೆ ನಮಗೆ ಅದು ಇಷ್ಟ ಬರೋಲ್ಲ ಕೆಲಸ. ಇಲ್ಲಿ ಸರೋಗ್ಬೇಕು ಗಾಡಿ, ಓಡಿ ಸರೋಗುತ್ತೆ ಅನ್ನೋದು ಗ್ಯಾರಂಟಿ ನನಗಿಲ್ಲ. ಓಡ್ತಾ ಇದ್ರೆ 6 ತಿಂಗಳು 3 ತಿಂಗಳು ಕೆಡಬೇಕು ಗಾಡಿ, ಹೊರತು ಒಳ್ಳೇದಾಗಲ್ಲ. ಫಿಟ್ಟಿಂಗ್ ಮಾಡಿದಾಗ ಒಳ್ಳೇದಾದ್ರೇ ಗಾಡಿ ಒಳ್ಳೆಯದು. ಫಿಟ್ಟಿಂಗ್ ಮಾಡಿಬಿಟ್ಟ ಮೇಲೆ ಓಡಿಸು ನಿಂತೋಗುತ್ತೆ, ಅದೆಲ್ಲ ಸಾಧ್ಯ ಇಲ್ಲದಿದ್ದ ಕೆಲಸ. ಓಡಿದ ಮೇಲೆ ಕೆಡೋದು ಗಾಡಿ, ಅರ್ಥ ಆಯಿತಾ? ಓಡಿದ್ರೆ ಸರೋಗಲ್ಲ ಯಾವುದೇ ಕಾರಣಕ್ಕೆ.
ಕೆಲವೊಂದು ವಸ್ತುಗಳಿರ್ತವೆ, ಅದೇನೋ ದೇವ್ರಿಗೆ ಗೊತ್ತು ಯಾರು ನಿಜಾನ. ಇದು ನೋಡಿ ಹೋಗ್ತಾಯಿಲ್ಲ, ಸ್ವಲ್ಪ ಟೈಟಾಗಿ ಕುಣಿಸಿದ್ರೆ ಹೋಗ್ತಾಯಿದೆ. ಆ ಟೈಮಲ್ಲಿ ಏನಾಗ್ತಾಯಿದೆ, ಅದು ನಾಯ್ಸ್ ಬರ್ತಾಯಿದೆ. ಕರೆಕ್ಟ್ ಇದೆ ಅದು, ಪ್ಲಸ್ಸು ನಾಯ್ಸು ಕನ್ಫರ್ಮ್ ಆಗಿ ಅದು ಹೆಡ್ಡು. ಇಲ್ಲಿ ಕೂಡ ಅಲೈನ್ಮೆಂಟ್ ಇಲ್ಲ ಸರಿಯಾಗಿ ಮೋಸ್ಟ್ಲಿ ಅನಿಸುತ್ತೆ, ಏನೋ ಪ್ರಾಬ್ಲಮ್ ಆಗಿದೆ ಅದರಲ್ಲಿ. ಇದರಲ್ಲಿ ಆರಾಮಾಗಿ ಹೋಗುತ್ತೆ ಸ್ಟ್ರೈಟಾಗಿ ಬಿಟ್ಟರೆ. ಆಯಿಲ್ ಗಿಲ್ ಏನು ಹಾಕಿಲ್ಲ, ಹೊಸ ಹೆಡ್ಡಿದು ನೋಡಿ. ಸುಮ್ಮನೆ ತಳ್ಳಿದ್ರೆ ಹೋಗ್ಬಿಡ್ತಾಯಿದೆ, ನೋಡ್ಬೋದು. ಅದರಲ್ಲಿ ಅಷ್ಟೊಂದು ಸೂಕ್ಷ್ಮವಾಗಿ ಅದು ಹೋಗ್ತಾಯಿಲ್ಲ. ಅಷ್ಟು ಝೀರೋ ಆಗಬೇಕಂದ್ರೆ ಗಾಡಿ ತುಂಬ ಕಷ್ಟ ಇದೆ. ಅದ್ರಿಗೋಸ್ಕರ ತಿರ್ಗಾ ಹೆಡ್ನ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು ಇದು. ಓಕೆ, ಫಿಟ್ಟಿಂಗ್ ಮಾಡಿ ನೋಡಿಸ್ತೀನಿ ಏನಾಗಿದೆ ಏನಿಲ್ಲ ಅಂತ. ನೋಡ್ಬೋದು ಫಿಟ್ಟಿಂಗ್ ಆಗಿದೆ ಹೆಡ್ಡು, ಹೊಸದಿದು. ಅದು ಹೊಸದೇ ಬಿಚ್ಚಿ ಸೈಡಿಗೆ ಇಕ್ಕಿದ್ದೀನಿ, ಏನೋ ಪ್ರಾಬ್ಲಮ್ ಅದರಲ್ಲಿ. ಪ್ಲಸ್ಗೆ ಬೋರು ಎಲ್ಲ ಹೊಸದು ನೋಡ್ಕೊಬೋದು. ಶಾಫ್ಟು ಹೊಸದು, ಇದರಲ್ಲಿ ಫುಲ್ ಇಂಜನ್ ವರ್ಕ್ ಆಗಿದೆ. ಸ್ಟಾರ್ಟ್ ಆಗಿ ನಾಯ್ಸು ಅಂದರೆ ಸೌಂಡು ಯಾರಿಗೆ ಇಷ್ಟ ಆಯಿತೋ ಇಷ್ಟ ಆಗಿಲ್ಲೋ ಗೊತ್ತಿಲ್ಲ. ಸೌಂಡು ನನಗೆ ಮಾತ್ರ ಇಷ್ಟ ಆಗಿಲ್ಲ. ಅದ್ರಾಗೆ ಬಿಚ್ಚಿ ತಿರ್ಗಾ ಸುಮಾರು ಜನ ಅನ್ಕೊತಾರೆ ನಿಮ್ಮ ಗಾಡಿಗೆ ಕೆಲಸ ಎಷ್ಟು ಹಿಡಿಯುತ್ತೋ ಅಷ್ಟು ಬಿಲ್ ಆಗುತ್ತೆ ಇಲ್ಲಿ. 10 ರೂಪಾಯಿ ಆದ್ರೂ ಸರಿ, 10,000 ಆದ್ರೂ ಸರಿ, 20,000 ಆದ್ರೂ ಸರಿ. ಅರ್ಥ ಆಯ್ತಾ? ಗಾಡಿ ಮೇಲೆ ಡಿಪೆಂಟು. ಗಾಡಿಗೆ ಏನು ಐಟಮ್ ತಗಲುತ್ತೋ ಅದು. ಸೌಂಡ್ ಸರೋಗಿಲ್ಲ ಹಿಂಗೆಲ್ಲ ಆದರೆ ಹೆಡ್ ವಾಪಸ್ ತೊಗೊತಾರಾ? ಯಾರನ್ನ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಹೆಡ್ ವಾಪಸ್ ತೊಗೊತಾರಾ? ಎಷ್ಟು ಹೆಡ್ಡು? ಯಾಕಂದರೆ ಗಾಡಿ ಬಂದಿದ್ದ ಗಾಡಿ ಸರೋಗ್ಬೇಕು ಅಂತ ಕೆಲಸ ಮಾಡೋದು. ಲಾಸ್ ಆಗುತ್ತೋ ಒಳ್ಳೇದಾಗುತ್ತೋ ದೇವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಕೆಲವರು ಅಷ್ಟಾಯಿತು ಇಷ್ಟಾಯಿತು ಅನ್ಕೊಂಡು ಗಾನಾಗ ಹೇಳ್ಕೊಂತಿರ್ಲಾಡ್ತಾರೆ. ಹಿಂಗೆಲ್ಲ ಆದಾಗ ಯಾರಪ್ಪ ಹೊಣೆ? ಓಕೆ, ಸುಮಾರು ಆಗಿದೆ. ಈ ಥರ ಮಾಡಿಕೊಟ್ಟಿದ್ದೀರಿ, ಅದೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ ವೀಡಿಯೋಗಳು. ಅಂದರೆ ಫಾಲ್ಟು ನೋಡಿಸ್ತಾ ಇದ್ದೀನಿ ಅಷ್ಟೇ. ಇಂಜನ್ ಫಿಟ್ ಆದಮೇಲೆ ಏನು ಫಾಲ್ಟ್ ಬಂತು ಎಲ್ಲ ಗಾಡಿ ಸರೋದ್ರೆ ನಾವು ಬೈಕ್ ಗಾಡಿ ಕೊಡೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಫಿಟ್ ಮಾಡಿ ನೋಡೋಣ ಇವಾಗ ಸರೋಗುತ್ತಾ ಸರೋಗಲ್ಲ, ಬೇರೆ ಏನಾದರೂ ಇದೆಯಾ ಏನು ಸಮಾಚಾರ ಅಂತ. ಕಾರ್ಬೇಟ್ರ್ ಇದರಲ್ಲಿ ಹೋಗಿದೆ, ಐಡ್ಲಿಂಗ್ ಕರೆಕ್ಟಾಗಿ ಅದರಲ್ಲಿ ಸೆಟ್ಟಿಂಗ್ ಆಗ್ತಾಯಿಲ್ಲ, ಮತ್ತು ನೋಡೋಣ. ಈಗ ಸರೋಯ್ತು ಗಾಡಿ, ಈಗ ಸಮಾಧಾನ ಆಯಿತು ಮನಸ್ಸಿಗೆ. ಇಷ್ಟು ಕೆಲಸ ಮಾಡಿದರೆ ಇವಾಗ ಸರೋಗಿದಪ್ಪ ಅಂತ. ಮತ್ತು ಹೆಡ್ಗಳಲ್ಲೂ ಪ್ರಾಬ್ಲಮ್ ಬರ್ತವೆ. ಅಂದರೆ ಗಾಡಿ ಓಡುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಯಾರಾದರೂ ಇದ್ದಿದ್ರೆ ಅದನ್ನು ಬಿಚ್ಚಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಹೋಗ್ತಾ ಇರಲಿಲ್ಲ ಅಂದರೆ ಸರೋಗುತ್ತೆ, ಏನೋ ಅದು ಅಲ್ಪ ಸ್ವಲ್ಪಕ್ಕೆ ಯಾವುದೋ ಕೂದಲಷ್ಟಿಗೆ ಯಾಕೆ ತಲೆ ಕೆಡಿಸ್ಕೊಬೇಕು ಅಂತ ಇದ್ರು. ನಾವು ಮಾಡೋದು ಕೂದಲಷ್ಟು ಡಿಫ್ರೆನ್ಸ್ ಬರಬಾರ್ದು ಇಲ್ಲಿ, ಮತ್ತು ಓಡ್ದಾಗ ಬೇರೆ ಇನ್ನೇನು ಬೇರೆ ಕತೆ. ಇವಾಗ ಇಡ್ಲಿಂಗ್ ಎಲ್ಲ ಸ್ಟೇಬಲ್ ಆಯಿತು, ಗಾಡಿ ಪರವಾಗಿದೆ. ಓಕೆ, ಇಷ್ಟಕ್ಕೆ ಈ ಕಹಾನಿ ಈ ಗಾಡಿಯಲ್ಲಿ. ಏನನ್ನ ಫಾಲ್ಟ್ ಇದ್ದರೆ ಮಾತ್ರ ವೀಡಿಯೋ ಮಾಡ್ತೀನಿ, ಅದನ್ನು ನಾನು ಮಾಡೋಕ್ಕೋಗಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.